ಕೆಲವು ಒಂದೊಂದೇ ಕೈ ಬಂದಿದ್ದಾರೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಒಂದೇ. ಈ ಚಾರ್ಜ್ ಎಲ್ಲವೂ ಕೂಡ ಉಳ್ಳವರ ಸ್ವತ್ತು. ಯಾವುದೇ ನ್ಯಾಯ ನಮ್ಮ ಏನು ಸಂವಿಧಾನದ ಆಶಯದ ಪ್ರಕಾರ ನಮ್ಮ ದೇಶದ ಜನರ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡ್ಬೇಕಂತಂದ ಶಾಸಕಾಂಗ ಇರಲಿ, ಕಾರ್ಯಾಂಗ ಇರಲಿ, ನ್ಯಾಯಾಂಗ ಇರಲಿ, ಮಾಧ್ಯಮದವ್ರು ಇರಲಿ, ಅತಿ ಹೆಚ್ಚು ಪ್ರಲೋಭನೆಗಳಿಗೆ ಒಳಗಾಗಿ ಕಾಂಪ್ರಮೈಸ್ ಆಗ್ತಾ ಇದ್ರಿ. ಯಾರಲ್ಲೂ ಒಂದು ಕಿಚ್ಚಿಲ್ಲ, ಏನೋ ಒಂದು ಮಾಡ್ಬೇಕು ಅನ್ನೋದು ಕಿಚ್ಚಿಲ್ಲ. ಈ ಮಕ್ಕಳ ಭವಿಷ್ಯ ಏನು? ಯಾರು ಅಧಿಕಾರಿಗಳಿದ್ದಾರೆ ಅವ್ರ ಮಕ್ಕಳೇ ನೆಕ್ಸ್ಟ್ ಅಧಿಕಾರ ಆಗೋದಕ್ಕೆ ಅವಕಾಶಗಳಾಗ್ತಾ ಇದೆ. ಯಾರು ರಾಜಕಾರಣಿಗಳಾಗ್ತೀರಿ, ನೀವೇ ಮತ್ತೆ ರಾಜಕಾರಣಿಗಳಾಗಕ್ಕೆ ಅವಕಾಶ ಆಗ್ತಾ ಇದೆ. ನೋಡಿ, ಈ ದೇಶದಲ್ಲಿ ಡಾಕ್ಟರ್ ಮಗ ಡಾಕ್ಟರ್ ಆದ್ರೆ ತಪ್ಪಾಗಲ್ಲ, ಒಬ್ಬ ಪುರೋಹಿತರ ಮಗ ಪುರೋಹಿತರಾದ್ರೆ ತಪ್ಪಾಗಲ್ಲ, ಒಬ್ಬ ಚಮ್ಮಾರನ ಮಗ ಚಮ್ಮಾರ ಆದ್ರೆ ತಪ್ಪಾಗಲ್ಲ. ಆದ್ರೆ ವಂಶ ಪಾರಂಪರ್ಯ ರಾಜಕಾರಣಗಳು ತಲಾಂತರವಾಗಿ ನಡ್ಕೊಂಡ್ ಬಂದ್ರೆ ಸ್ವತ್ತುಗಳು ಮತ್ತೆ ಪಾಳೆಗಾರಿಕೆ ಗುಂಪಿಗೆ ಸೇರುತ್ತೆ. ಪ್ರಜಾಪ್ರಭುತ್ವಕ್ಕೆ ಖಂಡಿತ ಲಕ್ಷಣ ಅದಲ್ಲ. ಸಣ್ಣ ಸಣ್ಣ ಹುಡುಗರು ಕೂಡ, ಓದಿರ್ತಕ್ಕಂಥ ವಿದ್ಯಾವಂತರು ಕೂಡ ಇವತ್ತಿನ ದಿವಸ ಸಜ್ಜನ ರಾಜಕಾರಣ, ನೈತಿಕ ರಾಜಕಾರಣಕ್ಕೆ ಬರ್ಬೇಕು. ನೈತಿಕ ರಾಜಕಾರಣ ಇಲ್ಲೇ ಇರೋದ್ರಿಂದನೇ ದೇಶದ ಅಭಿವೃದ್ಧಿಗೆ ಕಂಟಕ ಆಗ್ತಾ ಇದೆ. ನಾವು ಅನ್ಕೊಂಡಂತ ಅಭಿವೃದ್ಧಿಯನ್ನ ಘೋಷಿತವಾಗಿ ಪಡೀಲಿಕ್ಕೆ ಆಗ್ತಾ ಇಲ್ಲ. ಟ್ಯಾಲೆಂಟ್ ಪೂಲ್ಗಳೆಲ್ಲ ಅಮೆರಿಕಕ್ಕೆ ಹೋಗಿ ಅವರನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಇಲ್ಲಿಯ ಶಾಸಕಾಂಗ ಇರ್ಬೋದು, ಯಾವುದೇ ಅಂಗಗಳಿರ್ಬೋದು, ದಯವಿಟ್ಟು ಮೈ ಚಳಿ ಬಿಟ್ಟು ದೇಶದ ರಕ್ಷಣೆಗೆ ನೀವು ತುಂಬಾ ನೈತಿಕತೆಯನ್ನು ಅಳವಡಿಸಿಕೊಂಡ್ರೆ ಮಾತ್ರ ಈ ದೇಶವನ್ನು ಯಾವ್ದಾರ ಒಂದು ಹಂತಕ್ಕೆ ಮುಂದಿನ ದಿನಗಳಲ್ಲಿ ತಗೊಂಡೋಗ್ಲಿಕ್ಕೆ ಸಾಧ್ಯ. ನಾವೆಲ್ಲರೂ ಭಾರತೀಯರು, ನಾವೆಲ್ಲ 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 ಇನ್ನೊಂದು ನಾವೆಲ್ಲ ಒಂದು ಅಂತೀನಿ, ಮತ್ತೆ ನಾವೆಲ್ಲ 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 ಭಾರತೀಯರು, ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಇಟ್ಕೊಂಡು ಆ ಬಲಿದಾನವನ್ನ ಕೊಟ್ಟಂತ ಎಲ್ಲ ಮಾನ್ಯರಿಗೆ, ಅವರ ಕುಟುಂಬಸ್ಥರಿಗೆ ನಾವು ಸದಾ ಋಣಿಯಾಗಿರ್ಬೇಕು ಅಂತ ಹೇಳ್ತಾ, ನಮ್ಮೊಟ್ಟಿಗೆ ನಿವೃತ್ತ ಸೈನಿಕರು ಹಲವಾರು ದೇಶದ ಹಲವಾರು ವಿಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿ ತಮ್ಮ ಊರು, ತಮ್ಮ ನೆಲೆಗೆ ವಾಪಸ್ ಹಿಂತಿರುಗಿರುವಂಥದ್ದು. ಎಷ್ಟೋ ಜನ ವಾಪಸ್ಸೇ ಬರಲ್ಲ ಬಂಧುಗಳೇ. ಅವರು ಕಟ್ಟಿರುವಂಥದ್ದು ನೀವೆಲ್ಲ ನೋಡಿರ್ಬೋದು. ಪಾಪ ಎಂಗೇಜ್ಮೆಂಟ್ ಆಗಿರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳು ಹುಟ್ಟಿರ್ತವೆ, ಅಷ್ಟರಲ್ಲಿ ಆಗಲಿ ಅವರಲ್ಲಿ ಬಲಿದಾನ ಆಗಿರುವಂಥದ್ದು ಅಂತ ಎಲ್ಲ ಆತ್ಮಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ನಮ್ಮೊಟ್ಟಿಗೆ ಸೇವೆಗೆ ದೇಶ ಸೇವೆಗೆ ನಿರಂತರವಾಗಿ ಸಜ್ಜಿರ್ತಕ್ಕಂಥ ನಮ್ಮ ನಿವೃತ್ತ ಸೈನಿಕರನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ಗೌರವವನ್ನ ಸಮರ್ಪಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಅವರ ಪರವಾಗಿ ಒಬ್ರು ಮಾತಾಡ್ತಾರೆ. ಅದಾದ್ಮೇಲೆ ನಾವೆಲ್ಲರೂ ಊಟವನ್ನ ಒಂದು ಯುವ ಸಮೂಹ 60% ಹೆಚ್ಚು ಇರ್ತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಅದು ಭಾರತ ದೇಶ. ಹಾಗಾಗಿ ನಮ್ಮೆಲ್ಲರ ಕನಸು ಏನು ಅಂತ ಹೇಳಿದ್ರೆ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡ್ತಕ್ಕಂಥ ಕನಸು ನಮ್ಮೆಲ್ಲರ ಮೇಲೂ ಇದೆ. ಆ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ. ಇವತ್ತು ನಾನು ಬೆಳಿಗ್ಗೆ ಬರ್ತಾ ಒಂದೇ ಮಾತರಂ ಟ್ರೈನ್ ನ ಉದ್ಘಾಟನೆಯನ್ನ ಮಾಡ್ಬಿಟ್ಟು ಬಂದೆ. ಅಂದ್ರೆ ಎಲ್ಲೋ ವಿದೇಶದಲ್ಲಿ ನೋಡಿರ್ತಕ್ಕಂಥ ರೈಲು ಇವತ್ತು ನಮ್ಮ ಮನೆ ಬಾಗಿಲಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಸಾಕಷ್ಟು
ಯುವ ಸಮೂಹ ಇರ್ಬೋದು, ಒಂದು ಸರ್ಕಾರದ ಪರಿಶ್ರಮ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಂದೇ ಭಾರತ ಟ್ರೈನ್ ನ ನೋಡಿದ್ರೆ ಎಲ್ಲೋ ಒಂದು ವಿದೇಶದಲ್ಲಿ ನೋಡ್ತಕ್ಕಂಥ ಟ್ರೈನ್ ನ ಇವತ್ತು ನಮ್ಮ ಮನೆ ಬಾಗಿಲು ನೋಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊದಲು ದೇಶ ಅಂತಕ್ಕಂಥ ಭಾವನೆಯನ್ನ ತಾವೆಲ್ಲರೂ ಕೂಡ ತಮ್ಮ ಮನಸ್ಸಲ್ಲಿ ಬರೋ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಾಡ್ಕೋಬೇಕು. ಈ ದೇಶ ಮೊದಲು ಅಂತಕ್ಕಂಥ ಭಾವನೆ ತಮ್ಮೆಲ್ಲರೂ ಕೂಡ ಬಂದ್ರೆ ಈ ದೇಶದ ಸ್ವತಂತ್ರವನ್ನ ಸಾವಿರಾರು ಜನ ಹೋರಾಟದಿಂದ ಲಕ್ಷಾಂತರ ಸೈನಿಕರ ಜೀವವನ್ನ ತತ್ತು ಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಮಹಾಪುರುಷರ ಇತಿಹಾಸವನ್ನ ತಿಳ್ಕಬೇಕಾಗಿರ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಈ ದೇಶ ಯಾವ ರೀತಿ ಅಖಂಡ ಭಾರತ ಆಯ್ತು, ಈ ದೇಶ ಯಾವ ರೀತಿ ತುಂಡಾಯ್ತು, ಈ ದೇಶವನ್ನ ಎಷ್ಟು ವರ್ಷಗಳ ಕಾಲ ವಿದೇಶಿಗರು ಆಳಿದ್ರು, ಯಾವಾಗ ಸ್ವತಂತ್ರ ಸಿಕ್ತು, ಹೇಗ್ ಸಿಕ್ತು ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗಿರ್ತಕ್ಕಂಥ ಕರ್ತವ್ಯ ಜವಾಬ್ದಾರಿ ನಮ್ಮ ಯುವ ಸಮೂಹಗಳ ಮೇಲಿದೆ. ತಾವು ಓದ್ತಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಸ್ವತ್ತಾಗಬೇಕು. ತಾವು ಕಲ್ತಂತ ವಿದ್ಯೆಯಿಂದ ಈ ದೇಶವನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತಾಂಬೆಯ ಪರಮ ವೈಭವವನ್ನ ಮರುಕಳಿಸ್ಲಿಕ್ಕೆ ತಾವು ಮಾಡ್ತಕ್ಕಂಥ ಸೇವೆ ಆಗ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚೇನು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಕರ ವೃಂದದವರು ಇರ್ಬೋದು, ಅಧಿಕಾರಿ ವರ್ಗದವ್ರು ಇರ್ಬೋದು, ಬಹುಮುಖ್ಯವಾಗಿ ನನ್ನ ಆತ್ಮೀಯ ಪತ್ರಿಕಾ ಮಿತ್ರರು ಇರ್ಬೋದು, ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಆಲೂರು ಜನತೆಗೆ ಕೂಡ ಅನಂತ ಧನ್ಯವಾದವನ್ನು ಹೇಳಿ